ಆಗಸ್ಟ್ 6ರಿಂದ ಈ 6 ರಾಶಿಯವರಿಗೆ ಭಾರೀ ರಾಜಯೋಗ ಮತ್ತು ಧನಯೋಗ. ನಾಳೆಯಿಂದ ಇವರಿಗೆ ದುಡ್ಡಿನ ಸುರಿಮಳೆ, ಮುಟ್ಟಿದ್ದೆಲ್ಲ ಚಿನ್ನವಾಗುವ ಕಾಲ. ಈ ತಿಂಗಳ 2ರಿಂದ 19ರವರೆಗೆ ಶುಕ್ರನು ಸಿಂಹರಾಶಿಯಲ್ಲಿ ಸಾಗುತ್ತಾನೆ. ಈ ಶುಕ್ರನು ಕುಂಭರಾಶಿಯಿಂದ ಶನಿಯಿಂದ ದೃಷ್ಟಿ ಹೊಂದಿದ್ದಾನೆ. ಈ ಎರಡು ಸ್ನೇಹಿ ಗ್ರಹಗಳ ಪರಸ್ಪರ ಅಂಶಗಳಿಂದಾಗಿ ಕೆಲವು ರಾಶಿಗಳಿಗೆ ರಾಜಯೋಗಗಳು ಮತ್ತು ಧನಯೋಗಗಳು ಬರುವ ಸಾಧ್ಯತೆ ಇದೆ. ಮೇಷ, ವೃಷಭ, ಸಿಂಹ, ತುಲಾ, ಧನು ಮತ್ತು ಕುಂಭ ರಾಶಿಗಳಿಗೆ ಅನಿರೀಕ್ಷಿತ ಮಟ್ಟದಲ್ಲಿ ಹಣದ ಯೋಗ ದೊರೆಯಲಿದೆ. ವಿಶೇಷವಾಗಿ ಹಠಾತ್ ಉತ್ತಮ ಬೆಳವಣಿಗೆಗಳ ಹೆಚ್ಚಿನ ಸಾಧ್ಯತೆ ಇದೆ. ವೃಷಭ ರಾಶಿಯ ಅಧಿಪತಿ ಶುಕ್ರನು ಚತುರ್ಥ ಸ್ಥಾನದಲ್ಲಿದ್ದು, ಈ ರಾಶಿಯವರಿಗೆ ಅತ್ಯಂತ ಮಂಗಳಕರವಾದ ಶನಿಯ ಅಂಶವು ಆ ಶುಕ್ರನ ಮೇಲೆ ಬೀಳುವುದರಿಂದ ಉದ್ಯೋಗದ ವಿಷಯದಲ್ಲಿ ರಾಜಯೋಗಗಳನ್ನು ಅನುಭವಿಸುವರು. ಬಡ್ತಿ, ವೇತನ ಹೆಚ್ಚಳ ಮತ್ತು ನಿರೀಕ್ಷಿತ ವರ್ಗಾವಣೆಗಳ ಉತ್ತಮ ಅವಕಾಶವಿದೆ. ವೃತ್ತಿಗಳು ಮತ್ತು ವ್ಯವಹಾರಗಳು ನಷ್ಟದಿಂದ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವುದರಿಂದ ಇವುಗಳಿಗೆ ಬೇಡಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ಉನ್ನತ ಮಟ್ಟದ ಸಂಪರ್ಕಗಳನ್ನು ಮಾಡಲಾಗುತ್ತದೆ. ಧನು ರಾಶಿಯ 3ನೇ ಸ್ಥಾನದಲ್ಲಿರುವ ಶನಿಯು ಶುಕ್ರನು ಅದೃಷ್ಟ ಸ್ಥಾನದಲ್ಲಿರುವುದರಿಂದ ಈ ರಾಶಿಯು ಯಾವ ಕ್ಷೇತ್ರಕ್ಕೆ ಸೇರಿದೆಯೋ ಆ ಕ್ಷೇತ್ರದಲ್ಲಿ ನಿರೀಕ್ಷೆಗೂ ಮೀರಿದ ಪ್ರಗತಿ ಕಂಡುಬರುವುದು. ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಸಂದರ್ಶನಗಳಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸುತ್ತಾರೆ. ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರಿ ಅಥವಾ ಬ್ಯಾಂಕ್ ಉದ್ಯೋಗಗಳನ್ನು ಪಡೆಯಲು ಸಲಹೆಗಳಿವೆ. ವೃತ್ತಿ ವ್ಯವಹಾರಗಳು ನಷ್ಟದಿಂದ ಹೊರಬಂದು ಲಾಭದ ಹಾದಿ ಹಿಡಿಯುವ ಸಾಧ್ಯತೆ ಇದೆ. ನಿರೀಕ್ಷಿತ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಇನ್ನು ಸಿಂಹರಾಶಿಯ 7ನೇ ಮನೆಯಲ್ಲಿ ಶುಕ್ರ ಸಂಕ್ರಮಣದ ಮೇಲೆ ಶನಿ ಗ್ರಹವು ಗಮನ ಉದ್ಯೋಗದಲ್ಲಿ ಈ ರಾಶಿಯ ಪ್ರಭಾವ ಮತ್ತು ಪ್ರಾಮುಖ್ಯತೆಯು ಹೆಚ್ಚಾಗುತ್ತದೆ. ಬಡ್ತಿಗೆ ಉತ್ತಮ ಅವಕಾಶವಿದೆ. ಆದಾಯವು ಅನೇಕ ರೀತಿಯಲ್ಲಿ ಹೆಚ್ಚಾಗುತ್ತದೆ. ಸಂಗಾತಿಗೆ ಉನ್ನತ ಸ್ಥಾನ ಸಿಗುತ್ತದೆ. ಶ್ರೀಮಂತ ಕುಟುಂಬದೊಂದಿಗೆ ಮದುವೆ ನಿಶ್ಚಯವಾಗುತ್ತದೆ. ವೃತ್ತಿ ಮತ್ತು ವ್ಯಾಪಾರ ಒಟ್ಟಿಗೆ ಚೆನ್ನಾಗಿ ನಡೆಯುತ್ತದೆ. ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದ ಅಡೆತಡೆಗಳು ಮತ್ತು ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಇನ್ನು ತುಲಾ ರಾಶಿಯ ಅಧಿಪತಿ ಶುಕ್ರನನ್ನು ಲಾಭಸ್ಥಾನದಲ್ಲಿ ಸಂಕ್ರಮಿಸುವುದು ರಾಜಯೋಗವನ್ನು ಉಂಟುಮಾಡುತ್ತದೆ. ಈ ರಾಶಿಯವರಿಗೆ ಅತ್ಯಂತ ಮಂಗಳಕರವಾದ ಶನಿಯ ಅಂಶವು ಆ ಶುಕ್ರನ ಮೇಲೆ ಬೀಳುತ್ತದೆ. ಇದು ವಿಪರೀತ ರಾಜಯೋಗಕ್ಕೆ ಕಾರಣವಾಗುತ್ತದೆ. ಇದು ಸಮಾಜದ ಪ್ರಮುಖ ವ್ಯಕ್ತಿಗಳೊಂದಿಗೆ ನಿಕಟ ಸಂಬಂಧಕ್ಕೆ ಕಾರಣವಾಗುತ್ತದೆ. ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರಿ ಉದ್ಯೋಗ ದೊರೆಯುವ ಸಾಧ್ಯತೆ ಇದೆ. ಕೆಲಸದಲ್ಲಿ ಸ್ಥಿರತೆಯ ಜೊತೆಗೆ ಸ್ಥಾನಮಾನ ಮತ್ತು ಸಂಬಳ ಹೆಚ್ಚಾಗುತ್ತದೆ. ವೃತ್ತಿ ಮತ್ತು ವ್ಯಾಪಾರ ಬಹಳ ಲಾಭದಾಯಕವಾಗಿರುತ್ತದೆ. ಇನ್ನು ಕುಂಭರಾಶಿಯ ಅಧಿಪತಿಯಾದ ಶನಿಯು 7ನೇ ಮನೆಯಲ್ಲಿ ಶುಕ್ರನಿಂದ ದೃಷ್ಟಿಸಲ್ಪಟ್ಟಿರುವುದರಿಂದ ಈ ರಾಶಿಯ ಪ್ರಾಮುಖ್ಯತೆ ಮತ್ತು ಪ್ರಭಾವವು ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಬಹಳವಾಗಿ ಹೆಚ್ಚಾಗುತ್ತದೆ. ಅಧಿಕಾರ ಯೋಗದ ಸಂಭವವಿದೆ. ನಿರುದ್ಯೋಗಿಗಳಿಗೆ ಮಾತ್ರವಲ್ಲದೆ ಉದ್ಯೋಗಿಗಳಿಗೂ ಕೂಡ ವಿದೇಶಿ ಕೊಡುಗೆಗಳು ಬರುವ ಸೂಚನೆಗಳಿವೆ. ಹಣದ ಹರಿವು ಇರುತ್ತದೆ. ಹೆಚ್ಚಿನ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಉತ್ತಮ ದಾಂಪತ್ಯ ಸಂಬಂಧವಿರುತ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಬಾಂಧವ್ಯ ಹೆಚ್ಚುತ್ತದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.